ನಮಸ್ಕಾರ. ನಮ್ಮ ಇಂದಿನ ಕೇಂದ್ರ ಸರ್ಕಾರ ಇದ್ದಾಗ ಡಾಕ್ಟರ್ ಮನಮೋಹನ್ ಸಿಂಗ್ ಜಿ ಅವರು ತಂದಿರತಕ್ಕಂಥ ಕಾಯ್ದೆ, ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್ ಜಿ ಅವರು, ರಾಹುಲ್ ಗಾಂಧೀಜಿಯವರು ಮತ್ತು ನಮ್ಮ ಸೋನಿಯಾ ಗಾಂಧಿ ಮೇಡಮ್ ಅವರು ಕಾಂಗ್ರೆಸ್ ಪಕ್ಷ ಇದ್ದಾಗ ಕೇಂದ್ರ ಸರ್ಕಾರದಿಂದ ನಮ್ಮ ಸ್ಟ್ರೀಟ್ ವೆಂಡರ್ ಆಕ್ಟ್ ಅಡಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಆಕ್ಟ್ ಪ್ರಕಾರವಾಗಿ ಅವ್ರಿಗೆ ಐಡಿ ಕಾರ್ಡ್ ಕೊಡಬೇಕು ಅಂತ ಆದೇಶವನ್ನ ಹೊರಡಿಸಿತ್ತು ಸ್ಟ್ರೀಟ್ ವೆಂಡರ್ ಆಕ್ಟ್ ಅಡಿಯಲ್ಲಿ. ಇವಾಗ ನಮ್ಮ ಸರ್ಕಾರಕ್ಕೆ ಗಮನಕ್ಕೆ ಗೊತ್ತಿಲ್ಲ, ಸರ್ಕಾರಕ್ಕೆ ಗಮನಕ್ಕೆ ಗೊತ್ತಿಲ್ಲದ ರೀತಿಯಲ್ಲಿ ಐಡಿ ಕಾರ್ಡ್ ಅನ್ನ ಅಲ್ಲಲ್ಲಿ ಅವರು ನೀಡಿದ್ರು. ಇವತ್ತು ಮೊನ್ನೆ ನಾನು 16-17ರಲ್ಲಿ ಕೋರ್ಟ್ಗೆ ರಿಟ್ ಹಾಕಿದ್ದೆ. 18ನೇ ತಾರೀಕು ಕೋರ್ಟ್ ಸಂಪೂರ್ಣ ಆದೇಶನೇ ಮಾಡಿದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ಸರ್ಕಾರಕ್ಕೆ ಗೊತ್ತಿಲ್ಲ, ಆತರ ಮಾಡಿದ್ರು. ಈಗಾಗಲೇ ಸರ್ಕಾರ ಸಚಿವರಿಗೂ ಗಮನಕ್ಕೆ ತಂದಿದ್ದೀನಿ. ಮತ್ತು ಅದು ಯಾವ ರೀತಿ ಮಾಡಬೇಕು, ಈಗ ಏನ್ ಐಡಿ ಕಾರ್ಡ್ ಕೊಟ್ಟಿದ್ರಲ್ಲ ಅದು ಸಂಪೂರ್ಣ ವ್ಯಾಲಿಟಿ ಇಲ್ಲ. ಹೊಸದಾಗಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಹೇಳಿ 10 ಜಂಟಿ ಆಯುಕ್ತರು ಸಹಿ ಇರಬೇಕು, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಥಾರಿಟಿ ಇರಬೇಕು, ಮತ್ತು ಫ್ಯಾಮಿಲಿ ಫೋಟೋ ಇರಬೇಕು, ಫ್ಯಾಮಿಲಿ ವಿವರಗಳು ಇರಬೇಕು. ಸ್ಟ್ರೀಟ್ ವೆಂಡರ್ ಆಕ್ಟ್ ಅಡಿಯಲ್ಲಿ ಸಂಪೂರ್ಣವಾಗಿ ಹೈಕೋರ್ಟ್ ಆದೇಶ ಮಾಡಿದೆ. ಈ ಹೈಕೋರ್ಟ್ ಆದೇಶದ ಪ್ರಕಾರವಾಗಿ ಯಾರ್ಯಾರಿಗೆ ಯಾವ್ಯಾವ ಝೋನ್ ಅಲ್ಲಿ ಯಾವ್ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಜಿಪಿ ಪೆನ್ಸ್ ಜಿಪಿ ಲೊಕೇಶನ್ ಅಳವಡಿಸಬೇಕು. ಹೈಕೋರ್ಟ್ ಸ್ಪಷ್ಟದ 20 ಜನ ನಿರ್ದೇಶನ ಮಾಡಿದೆ ಸರ್ಕಾರದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಿಗೆ. ಈಗಾಗಲೇ ನಾವೆಲ್ಲರಿಗೂ ಈ ಕಾಫಿಯನ್ನ ನಮ್ಮ ಎಲ್ಲಾ ಬೀದಿ ಬದಿ ವ್ಯಾಪಾರ ಮುಖಂಡರು, ಲೀಡರ್ಗಳಿಗೆ, ಅಧ್ಯಕ್ಷರುಗಳಿಗೆ, ಜಿಲ್ಲಾಧ್ಯಕ್ಷರು, ಬ್ಲಾಕ್ ಸಮಿತಿಯವರಿಗೆಲ್ಲ ತಿಳಿಸಿದೀವಿ. ಇವಾಗ ನೆಕ್ಸ್ಟ್ ಶನಿವಾರ ಸಹಿತ ಪ್ರೆಸ್ ಮೀಟ್ ಅನ್ನ ಕರಿತಾ ಇದೀವಿ. ಇದನ್ನ ಸಂಪೂರ್ಣವಾಗಿ ನಮ್ಮ ಸರ್ಕಾರಕ್ಕೆ ಧಕ್ಕೆ ಬರಂಗ್ ಮಾಡಿದ್ರು ಒಬ್ರು ಅಧಿಕಾರಿ, ಅದನ್ನ ಮಾಡಬಾರ್ದು ಅಂತ ಹೇಳಿ ನಾನು ಅವ್ರಿಗೆ ಹೇಳಿದೆ. ಅವತ್ತೇ ಬೇಡ ಕೊಡಕ್ ಹೋಗ್ಬೇಡಿ, ನಮ್ಮ ಸರ್ಕಾರಕ್ಕೆ ಧಕ್ಕೆ ತರ್ತಾ ಇರೋದು ಹೇಳಿದೆ, ಕೇಳಲಿಲ್ಲ ಅವರು. ಇವತ್ತು ನಾನು ಕೋರ್ಟ್ಗೆ ಹೋಗಿ ಇದನ್ನ ಕೋರ್ಟ್ ಅಲ್ಲಿ ಮುಖಾಂತರವಾಗಿ ಆದೇಶ ಪ್ರತಿ ಒಂದಾಗಿ ಲೋಪದೋಷ ಎಲ್ಲ ಪರಿಶೀಲನೆ ಮಾಡಿ 18ನೇ ತಾರೀಕು ಸಂಪೂರ್ಣ ಆದೇಶ ಹೊರಡಿಸ್ಬಿಟ್ಟಿದೆ ಕೋರ್ಟ್. ಇಟ್ಕೊಂಡಿಲ್ಲ, 3 ವೀಕ್ಸ್ ಅಲ್ಲಿ ಸಂಪೂರ್ಣ ಮಾಹಿತಿ ಕೊಡ್ಬೇಕು ಅಂತ ಹೇಳಿದೆ. ಅದನ್ನ 10 ಜಂಟಿ ಆಯುಕ್ತರು ಮನವಿ ಕೊಡ್ತಾ ಇದ್ದೀನಿ, 5 ನಗರ ಆಯುಕ್ತರೊಳಗೂ ಮನವಿ ಕೊಡ್ತಾ ಇದ್ದೀನಿ. ಗ್ರೇಟರ್ ಅಥಾರಿಟಿ ಯಾರು ಮುಖ್ಯ ಆಯುಕ್ತ ಅವ್ರಿಗೂ ಮಾತಾಡಿ ಸರ್ಕಾರಕ್ಕೂ ಮನವಿ ಕೊಟ್ಟು ವ್ಯವಸ್ಥಿತವಾಗಿ ನಾನು ಈ ಐಡಿ ಕಾರ್ಡ್ ಅನ್ನ ನನ್ನ ಬೆಂಗಳೂರು ಜನದ ಬೀದಿ ಬದಿ ವ್ಯಾಪಾರಿಗಳಿಗೆ ಐಡಿ ಕಾರ್ಡ್ ಅನ್ನ ಹೊಸದಾಗಿ ನವೀಕರಿಸಿ ವಿತರಣೆ ಮಾಡಿಸ್ತೀವಿ. ಮತ್ತು ನಮ್ಮ ಡಾಕ್ಟರ್ ಬರೆದಿರ್ತಕ್ಕಂಥ ಅಂಬೇಡ್ಕರ್ ಸಂವಿಧಾನ, ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್ ಇರ್ತಕ್ಕಂಥ ಕಾಯ್ದೆ, ಕರ್ನಾಟಕ ಸರ್ಕಾರ ಸ್ಕೀಮ್ ಹೊರಡಿಸಿರ್ತಕ್ಕಂಥ ಸ್ಕೀಮು ಇದು ಜಯ ಸಿಕ್ಕಿದೆ. ಇದು ರಂಗಸ್ವಾಮಿ ಹೋರಾಟದ ಜಯ. ಮತ್ತು ನಮ್ಮ ಸಮಿತಿ ಪದಾಧಿಕಾರಿಗಳು, ಮಹಿಳಾ ಅಧ್ಯಕ್ಷರಾಗಿರ್ಬೋದು, ಜಿಲ್ಲಾ ಸಮಿತಿ, ನಮ್ಮ ಜಿಲ್ಲಾಧ್ಯಕ್ಷರುಗಳು, ನಮ್ಮ ಸ್ಟೇಟ್ ಕಮಿಟಿ ಅವರಾಗಿರ್ಬೋದು, ನಾವೆಲ್ಲ ಕುತ್ಕೊಂಡು ಚರ್ಚೆ ಮಾಡಿ ಯಾವ ರೀತಿ ಮಾಡಿದ್ರೆ ಹೆಂಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವು ಸ್ಟೇಟ್ ಕಮಿಟಿ ಎಲ್ಲ ಕುತ್ಕೊಂಡು ತೀರ್ಮಾನ ಮಾಡಿ ನಮ್ಮ ಸರ್ಕಾರ ಗಮನಕ್ಕೆ ಬರದಲ್ಲಿ ಇವರು ಮಾಡಿದ್ದಾರೆ ಅಂತ ಹೇಳಿ ನಾವು ಹೊಸದಾಗಿ ನಮ್ಮ ಒಕ್ಕೂಟದ ವತಿಯಿಂದ ಮತ್ತು ಕೆಪಿಸಿ ವತಿಯಿಂದ ನಾವು ಆದೇಶವನ್ನ ತಂದಿದ್ದೇವೆ. ಜಯ ಆಗಿದೆ. ಈ ಮುಂದೆ ಐಡಿ ಕಾರ್ಡು ನಮ್ಮ ಕೆಪಿಸಿ ಅಧ್ಯಕ್ಷರು ಅವರ ಸಮ್ಮುಖದಲ್ಲಿ ಸರ್ಕಾರ ಗಮನಕ್ಕೆ ಬರಬೇಕು. ಸರ್ಕಾರದ ಗಮನಕ್ಕೆ ಬಂದು ಐಡಿ ಕಾರ್ಡ್ ಅನ್ನ ಯಾವ ರೀತಿ ಪರಿಶೀಲನೆ ಮಾಡಿ ಮುಂದೆ ಒಂದು ತಪ್ಪು ಬರಂಗಿಲ್ಲ. ಐಡಿ ಕಾರ್ಡ್ ಮನವಿಯನ್ನು ಕೊಡ್ತಾ ಇದ್ದೀನಿ ನಾನು. ಒಂದು ಐಡಿ ಕಾರ್ಡ್ ತಪ್ಪೊತ್ತು ಅಂದ್ರೆ ಯಾರು ಅಧಿಕಾರಿ ಜಂಟಿ ಹಾಕ್ತಿರ್ತಾರೆ ಅವ್ರ ಮೇಲೆ ನಾನು ರಿಟ್ ಹಾಕ್ತೀನಿ. ತಿರ್ಗಾ ಒಬ್ರಿಗೂ ಬೀದಿ ಬದಿ ವ್ಯಾಪಾರಿಗಳಿಗೆ ಐಡಿ ಕಾರ್ಡ್ ತಪ್ಪು ಹಾಕ್ಬಾರ್ದು. ಇದು ಸರ್ಕಾರ ಹೈಕೋರ್ಟ್ ಆದೇಶ ಮಾಡಿರ್ತಕ್ಕಂಥದ್ದು. ಸುಮ್ನೆ ಯಾರೋ ಕಾಟಾಚಾರಕ್ಕೆ ನಿಮ್ಮ ಗಣಿತದಾರ ಏನೋ ಮಾಡೋದಲ್ಲ. ಒಂದು ತಪ್ಪು ಬಂತು, ಅದನ್ನ ಒಂದು ಐಡಿ ಕಾರ್ಡ್ ಅಲ್ಲಿ ಫ್ಯಾಮಿಲಿ ಫೋಟೋ ವಿವರಗಳು ಮತ್ತೊಂದಿಲ್ಲ ಅಂದ್ರೆ ಮುಂದೆ ನನ್ನ ಡೆಲ್ಲಿಲಿ ಈಗಾಗಲೇ ನನ್ನ ಸುಪ್ರೀಂ ಕೋರ್ಟ್ಗೂ ಅಲ್ಲಿ ಕೇಳಿದ್ದಾರೆ, ವರದಿ ಕೇಳಿದ್ದಾರೆ, ಇದನ್ನ ಕಳಿಸಿ ಅಂತ ಹೇಳಿ. ಅದಕ್ಕೋಸ್ಕರಲೇ ನಾನು ಇವಾಗ್ಲೂ ನಾನು ಹೇಳ್ತಾ ಇದ್ದೀನಿ, ಈ ನೆಕ್ಸ್ಟ್ ಗ್ರೇಟರ್ ಬೆಂಗಳೂರು ಅಥಾರಿಟಿ ಯಾರ್ಯಾರು ಅಧಿಕಾರಿಗಳಿದ್ದಾರೆ ವ್ಯವಸ್ಥಿತವಾಗಿ ಮೀಟಿಂಗ್ ಕರಬೇಕು. ಇವಾಗ ನಾನು ನೋಟಿಸ್ ಕರೀತಾರೆ, ಯಾವ ಟೈಮಲ್ಲಿ ಮೀಟಿಂಗ್ ಕರಿಬೇಕು ಅದು ಕರೆದು ಅಪ್ರೂವ್ ತಗೊಂಡು ತಕ್ಷಣ ಮಾಡ್ಬೇಕು. ಇದು ಮಾಡ್ಲಿಲ್ಲ ಅಂದ್ರೆ ತಾವುಗಳು ಬಂದು ಕೋರ್ಟ್ ಕಟ್ಟೆಯಲ್ಲಿ ಹತ್ಬೇಕಾಗತ್ತೆ. ಈಗಾಗಲೇ ಸುಪ್ರೀಂ ಕೋರ್ಟ್ಗೂ ನಾನು ಇದನ್ನ ರಿಟರ್ನ್ ಸಲ್ಲಕ್ಕೆ ರೆಡಿ ಆಗಿದ್ದೀನಿ. ಅಷ್ಟರೊಳಗೆ ನೀವು ರೆಡಿ ಮಾಡ್ಕೊಡ್ಬೇಕು ಅಂತ ಹೇಳಿ ಈ ವಿಡಿಯೋ ಮುಖಾಂತರವಾಗಿ ವಾಯ್ಸ್ ಆಫ್ ಬೆಂಗಳೂರು ಚಾನಲ್ ಅವರಿಗೆ ಮುಖಾಂತರವಾಗಿ ಎಲ್ಲರಿಗೂ ತಿಳಿಸ್ತಾ ಇದ್ದೀನಿ ಅಂತ ಹೇಳಿ ರಂಗಸ್ವಾಮಿ ರಾಜ್ಯಾಧ್ಯಕ್ಷ ತಿಳಿಸ್ತಾ ಇದ್ದೀನಿ.